ಮುಂಗಾರು ಮಳೆ ವಾಡಿಕೆಗಿಂತ ಜಾಸ್ತಿಯಾಗಿದ್ದು ಇದು ಕೃಷಿ ಚಟುವಟಿಕೆಗೆ ಪೂರಕವಾಗಿದೆ. ರೈತರು ಬಿತ್ತನೆ ಬೀಜ ಖರೀದಿಯಲ್ಲಿ ತೊಡಗಿದ್ದಾರೆ. ಮುಂಗಾರು ಪ್ರಾರಂಭಗೊಂಡಿದ್ದು ಈ ನಿಟ್ಟಿನಲ್ಲಿ ಎಲ್ಲೆಡೆ ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ. ಅದೇ ರೀತಿ ಕುಮಟಾ ತಾಲೂಕಿನಲ್ಲಿಯೂ ಸಹ ಕೃಷಿ ಚಟುವಟಿಕೆಯಲ್ಲಿ ರೈತರು ತೊಡಗಿದ್ದು ಗದ್ದೆಗಳನ್ನ ಹೂಡಿ ಬೀಜ ಬಿತ್ತನೆಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕುಮಟಾ ತಾಲೂಕಿಗೆ ಸಂಬಂಧಿಸಿದಂತೆ ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ 20% ಜಾಸ್ತಿಯಾಗಿದ್ದು ಇದು ರೈತರಿಗೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗಲಿದೆ. ಇನ್ನು ಕುಮಟಾದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಬಿತ್ತನೆ ಬೀಜವನ್ನ ಕಳೆದ 1 ತಿಂಗಳಿನಿಂದಲೇ ವಿತರಿಸಲು ಪ್ರಾರಂಭಿಸಿದ್ದು ತಾಲೂಕಿನ ಸುತ್ತಮುತ್ತಲ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಮಗೆ ಬೇಕಾದ ತಳಿಯ ಬಿತ್ತನೆ ಬೀಜವನ್ನ ಸಬ್ಸಿಡಿ ದರದಲ್ಲಿ ಖರೀದಿಸುತ್ತಿದ್ದಾರೆ. ಕುಮಟಾ ಪಟ್ಟಣದ ಕೃಷಿ ಇಲಾಖೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಸೇರಿದಂತೆ ಇನ್ನು 4 ಕಡೆಗಳಲ್ಲಿ ಬಿತ್ತನೆ ಬೀಜವನ್ನ ರೈತರಿಗೆ ವಿತರಿಸಲಾಗುತ್ತಿದೆ. ಈ ಸಂಬಂಧ ಕುಮಟಾದ ಸಹಾಯಕ ಕೃಷಿ ನಿರ್ದೇಶಕರಾದ ವೆಂಕಟೇಶ್ ಮೂರ್ತಿಯವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ಈ ವರ್ಷದಲ್ಲಿ ಉತ್ತಮ ಮಳೆಯ ವಾತಾವರಣ ಇದೆ ಎಂದು ಈಗಾಗಲೇ ಮೆಟ್ರಾಲಜಿ ಇಲಾಖೆ ತಿಳಿಸಿದೆ. ಕುಮಟಾ ತಾಲೂಕಿಗೆ ಸಂಬಂಧಿಸಿದಂತೆ 439 ಮಿಲಿಮೀಟರ್ ಮಳೆಯು ವಾಡಿಕೆಯಾಗಿದ್ದು ಆದರೆ ಈ ವರ್ಷ 525 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಅದೇ ರೀತಿ ಮಳೆಯು ಪ್ರಾರಂಭವಾದ ನಂತರ ಕೃಷಿ ಇಲಾಖೆಯಿಂದ ಮಾಡುವ ಪ್ರಮುಖ ಕಾರ್ಯ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ಎನ್ನುತ್ತಾ ಸಂಕ್ಷಿಪ್ತ ವಿವರಣೆ ನೀಡಿದರು. ಕುಮಟಾ ರೈತ ಬಂಧುವರಿಗೆ ಕೃಷಿ ಇಲಾಖೆಯಿಂದ ಸ್ವಾಗತ ಕೋರ್ತಾ ಈಗ ಪ್ರಮುಖವಾಗಿ ಈ ಹಂತದಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಇದ್ದೀವಿ. ಈ ಹಂಗಾಮಿನಲ್ಲಿ ಒಳ್ಳೆ ಮಳೆಯಾಗುತ್ತಿದ್ದು ಈ ವರ್ಷದ ಒಳ್ಳೆ ಮಳೆ ವಾತಾವರಣ ಇದೆ ಅಂಥೇಳಿ ಆಗಲೇ ಮೆಟ್ರಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದೆ. ರೈತರೆಲ್ಲರೂ ಒಳ್ಳೆಯ ಆಸನದಾಯಕ ಆಗಿದ್ದಾರೆ. ಸೊ ಈ ಹಂತದಲ್ಲಿ ನಾವು ಮಳೆ ರಿಪೋರ್ಟ್ ನೋಡೋದಂದರೆ ಈ ಕುಮಟಾ ಭಾಗಕ್ಕೆ ನೋಡಬೇಕಂದ್ರೆ ಏನು ವಾಡಿಕೆ ಮಳೆ ಇದೆಯಲ್ಲ 439 ವಾಡಿಕೆ ಮಳೆ ಇಲ್ಲ. ಈ ತಿಂಗಳ ತನಕ ಜನವರಿದ ಈ ತಿಂಗಳ ತನಕ 439 ಮಿಲಿಮೀಟ್ರ್ ಮಳೆ ಆಗಬೇಕಿತ್ತು. ಸುಮಾರು 525 ಮಳೆ ಆಗಿದೆ. ಅಂದರೆ ನಾರ್ಮಲ್ ಮಳೆಗಿಂತ ವಾಡಿಕೆ ಮಳೆಗಿಂತ 20% ಹೆಚ್ಚಿನ ಮತ್ತು ಮಳೆ ಆಗಿದೆ. ಸೊ ಮಳೆ ಒಳ್ಳೆ ಆಶಾಜನಕವಾಗಿದೆ. ಇರ್ತಕ್ಕಂಥ ನಾವು ಮಳೆ ಆದ ತಕ್ಷಣ ಪ್ರಮುಖವಾಗಿ ನಾವು ಕೃಷಿ ಇಲಾಖೆಯಿಂದ ಮಾಡೋ ಕಾರ್ಯಕ್ರಮ ಏನಂದರೆ ಬಿತ್ತನೆ ಬೀಜ ವಿತರಣೆ. ಸೊ ನಾವು ಈಗಾಗಲೇ ಭತ್ತದ ಬಿತ್ತನೆ ಬೀಜ ವಿತರಣೆ ಕೂಡ ಕಾರ್ಯಕ್ರಮ ಶುರು ಮಾಡಿದೆ. ಕಳೆದ 1 ತಿಂಗಳಿಂದ ನಾವಾಗಲೇ 4 ರೈತ ಸಂಪರ್ಕ ಕೇಂದ್ರದಲ್ಲಿ 5 ಒಂದು ವಿತರಣಾ ಕೇಂದ್ರದಲ್ಲಿ ನಾವು ಮಾಡ್ತಿದ್ದೀವಿ. 4 ರೈತ ಸಂಪರ್ಕದಲ್ಲಿ ಕುಮಟಾ, ಕೂಜಳ್ಳಿ, ಮಿರ್ಜಾನ ಮತ್ತು ಗೋಕರ್ಣ. ಇದ್ರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಹೆಗ್ಡೆ ಪಾಯಿಂಟಲ್ಲೂ ಕೂಡ ನಾವು ಈಗಾಗಲೇ ಬಿತ್ತನೆ ಬೀಜದ ಭತ್ತದ ಬಿತ್ತನೆ ಬೀಜನ ನಾವು ವಿತರಣೆ ಮಾಡ್ತಿದ್ದೀವಿ. ಸೊ ಇಲ್ಲಿ ತನಕ ನಮಗೆ ಸುಮಾರು 633 ಕ್ವಿಂಟಲ್ ಅಷ್ಟು ನಮಗೆ ಬಿತ್ತನೆ ಬೀಜ ಬಂದಿತ್ತು. ಇಲ್ಲಿ ತನಕ ನಾವು 488 ಕ್ವಿಂಟಲ್ ಅಷ್ಟು ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ, ಎಲ್ಲ ರೈತರು ಬಾಂಧವರಿಗೆ ಕೊಟ್ಟಿದ್ದೀವಿ. ಈಗ ನಮ್ಮ ತೆಗೆ 145 ಕ್ವಿಂಟಲ್ ಅಷ್ಟು ನಮ್ಮ ತೆಗೆ ದಾಸ್ತಾನು ಸ್ಟಾಕ್ ಅಂತೂ ಇದೆ ನಮಗೆ. ಪ್ರಮುಖವಾಗಿ ನಾವು ತಳಿಗಳಲ್ಲಿ ನೋಡಬೇಕಂದ್ರೆ ಭತ್ತದ ತಳಿಗಳಲ್ಲಿ ಪ್ರಮುಖ ತಳಿಗಳಂದರೆ ಜಯ ಇರ್ಬೋದು, 1001 ಇರ್ಬೋದು, ಸಹ್ಯಾದ್ರಿ ಮೇಘ ಇರ್ಬೋದು, ಕೆಂಪು ಮುಕ್ತಿ ಇರ್ಬೋದು, ಇಲ್ಲ PSC 837 ಇರ್ಬೋದು. ಎಲ್ಲ ತಳಿಗಳು ನಮ್ಮದಲ್ಲಿ ಎಲ್ಲ ರೈತ ಸಂಪರ್ಕದಲ್ಲಿ ಸ್ಟಾಕ್ ಇದ್ದಾವೆ. ಸಾಕಷ್ಟು ರೈತರಿಗೆ ಬಿತ್ತನೆ ಬೀಜದ ದರದ ಕುರಿತಾಗಿ ಗೊಂದಲವಿದ್ದು ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಹಾಗೂ ಪರಿಶಿಷ್ಟ ವರ್ಗದವರಿಗೆ 300 ರೂಪಾಯಿ ಸಬ್ಸಿಡಿಯಂತೆ ವಿತರಿಸುತ್ತಿದ್ದೇವೆ ಎನ್ನುತ್ತಾ ವಿವಿಧ ತಳಿಯ ಬಿತ್ತನೆ ಬೀಜದ ದರದ ಕುರಿತು ಮಾಹಿತಿ ನೀಡಿದರು. ಎಲ್ಲ ರೈತರು ಒಂದೇ ತಳಿಗೆ ಸೀಮಿತವಾಗಿರದೆ ಸರ್ಕಾರವು ನೀಡಿರುವ ಅನೇಕ ಹೊಸ ಉತ್ತಮ ತಳಿಯ ಬಿತ್ತನೆ ಬೀಜಗಳನ್ನು ಬಳಸಿ ಅದರ ಫಲವನ್ನ ಪರೀಕ್ಷಿಸಬೇಕು ಎಂದು ತಿಳಿಸಿದರು. ಇದ್ರ ಜೊತೆಗೆ ಭಾಳ ಜನ ರೈತರು ದರ ಬಗ್ಗೆ ನಮಗೆ ಕೇಳ್ತಿದ್ದಾರೆ. ಸೊ ಈಗ ನೋಡಿದಂದರೆ ಜಯ ಭತ್ತ ಇದೆಲ್ಲ 25 kg ಬ್ಯಾಗ್, ಅದು 1 ಎಕರೆ ಬೇಕಾಗ್ತದೆ. ಸೊ 25 kg ಬ್ಯಾಗಲ್ಲಿ ಸುಮಾರು
1162 ರೂಪಾಯಿ ತನಕ ಅದು ಪೂರ್ಣ ದರ ಇದೆ. ನಾವು ಸರ್ಕಾರದಿಂದ ರಿಯಾಯಿತಿ ನೋಡಬೇಕಂದ್ರೆ ಸುಮಾರು ಜನರಲ್ಗೆ 200 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 300 ರೂಪಾಯಿ ಸಬ್ಸಿಡಿಯಾಗಿ ಕೊಡ್ತೀವಿ. ಪ್ರಮುಖವಾಗಿ ರೈತರ ವಂತಿಗೆ ಸುಮಾರು ಜನರಲ್ ರೈತರಿಗೆ 962 ಆಗ್ತದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ರೈತರಿಗೆ 862 ರೂಪಾಯಿ ಒಂದು ಬ್ಯಾಗೆ ಆಗ್ತದೆ. ಹಾಗೆ ನೋಡಬೇಕಂದ್ರೆ ಎರಡನೇ ತಳಿ 1001 MTU 1001 ಇದು ಪೂರ್ಣ ದರ ಸುಮಾರು 1143 ರೂಪಾಯಿ. ಇದು ಸಬ್ಸಿಡಿ ಕೂಡ ಜನರಲ್ ರೈತರಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ರೈತರಿಗೆ 300 ರೂಪಾಯಿ. ಟೋಟಲಾಗಿ ರೈತರ ವಂತಿಗೆ ಎಷ್ಟು ಕಟ್ಟಬೇಕಂದ್ರೆ ರೈತರು ಕೊಡಬೇಕು ಹಣ ಎಷ್ಟಂದರೆ 940 ರೂಪಾಯಿ ಜನರಲ್ ರೈತರಿಗೆ ಮತ್ತು 843 ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ. ಪ್ರಮುಖವಾಗಿ ನಾನು ಜಯ ಪರ್ಯಾಯವಾಗಿ ಒಂದು ತಳಿ ಇದೆ ಅಂತ ನಾನು ಅವಾಗಿಂದನೂ ಮೆನ್ಷನ್ ಮಾಡ್ತಿದ್ದೆ. ಕಳೆದ 4-5 ವರ್ಷದಿಂದನೂ ಕೂಡ ಪ್ರಚಾರ ಕೂಡ ರೈತರಿಗೆ ಬಂದಿದೆ. ಆ ತಳಿ ಅಂದರೆ PSC 837 ತಳಿ ಅಂತ. ಇದು ತಳಿ ಸುಮಾರು 825 ರೂಪಾಯಿ ಒಂದು 3 kg ಪ್ಯಾಕೆಟಿಗೆ ಆಗ್ತದೆ. ಇದು ಸಬ್ಸಿಡಿ ಅಂದರೆ ಜನರಲಿಗೆ 165 ರೂಪಾಯಿ ಮತ್ತು SST ರೈತರಿಗೆ 247 ರೂಪಾಯಿ. ರೈತರ ವಂತಿಕೆ ಅಂದರೆ ರೈತರು ಪಾವತಿಸುವಾಗ ಹಣ ಅಂದರೆ ಎಷ್ಟಂದರೆ 3 kg ಪ್ಯಾಕೆಟಿಗೆ PSC 837 660 ರೂಪಾಯಿ ಜನರಲ್ ರೈತರಿಗೆ ಮತ್ತು 577 ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರಿಗೆ. ಜೊತೆಗೆ ಭಾಳ ಜನ ಇಲ್ಲಿ ಪ್ರಮುಖವಾಗಿ ಏನು ಸಮಸ್ಯೆ ಕೇಳ್ತಾರೆ ಅಂದರೆ ಎಲ್ಲರೂ ಬಂದು ಜಯ ಬೇಕು ಅಂತ ಕೇಳ್ತಿದ್ದಾರೆ. ಸೊ ನಾವು ವಿತರಣೆ ಕೂಡ ಅದನ್ನು ಮಾಡ್ತಾಯಿದ್ದೀವಿ. ನಮ್ಮದಲ್ಲಿ ಮೊನ್ನೆ ಬಂದಿದ್ದೆಲ್ಲ ಸ್ಟಾಕೆಲ್ಲ ಕೊಟ್ಟಿದ್ದೀವಿ. ಈಗ ಅದು ಜಯನೇ ಇಲ್ಲ ಬೇಕೋಕ್ಕಿಂತ ಕೆಲವರು ಜಯ ಆಲ್ಟರ್ನೇಟಿವ್ ಕೂಡ ಕೆಲವು ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ PSC 837 ಅಂತ ಏನು ತಳಿಗಳಿದಾವಲ್ಲ ಇದು ಜಯ ಪರ್ಯಾಯವಾಗಿ ನಾವು ತಳಿನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ 3 ವರ್ಷದಿಂದ ನಾವು ಆ ತಳಿನ ಕೊಡ್ತಿದ್ದೀವಿ. 1001 ತಳಿ ಕೊಡ್ತಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೈತರು ಒಂದೇ ತಳಿಗೆ ಎಲ್ಲರೂ ರೈತರು ಅದಕ್ಕೆ ಜೋತು ಬೀಳದೆ ಬೇರೆ ತಳಿಗಳು ಕೂಡ ಬಂದಿದ್ದಾವೆ ಅದನ್ನು ಕೂಡ ಸ್ವಲ್ಪ ಪ್ರಾಯೋಗಿಕವಾಗಿ ನಿಮಗೆ 5 ಗುಂಟೆ 10 ಗುಂಟೆ ಇದ್ರೂ ಪ್ರಮುಖವಾಗಿ ಒಂದು 5 ಗುಂಟೆಯಲ್ಲಿ ಹಾಕಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾವು ಲಾಸ್ಟ್ ಇಯರ್ 2-3 ವರ್ಷದಿಂದ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬರ್ತಿದೆ. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.